ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ಈ ಸೊತ್ತು, ನಿಮ್ಮ ಆಸ್ತಿಯ ಈ ಸೊತ್ತನ್ನು ಹೇಗೆ ಮಾಡಿಸ್ಕೊಳ್ಬೇಕು, ಯಾಕೆ ಮಾಡಿಸ್ಕೊಳ್ಬೇಕು, ಇದರ ಅವಶ್ಯಕತೆ ಏನು ಎಂಬುದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಒಂದಿಷ್ಟು ತಿಳಿಸ್ಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಸೊ ನಮ್ಮ ಆಸ್ತಿಗಳಾದ ಸೈಟ್ ಇರ್ಬೋದು, ಲೇಔಟ್ ಇರ್ಬೋದು, ಫ್ಲಾಟ್ಸ್ ಇರ್ಬೋದು, ಭೂಮಿ ಇರ್ಬೋದು, ಇವೆಲ್ಲವುಗಳನ್ನು ಅಥವಾ ಖಾಲಿ ಜಾಗ ಇರ್ಬೋದು, ಈ ಎಲ್ಲ ಆಸ್ತಿಗಳನ್ನು ಆನ್ಲೈನ್ ಮೂಲಕ ನಿಮ್ಮ ಆಸ್ತಿ ನಿಮ್ಮ ರಕ್ಷಣೆ ಎಂಬ ಥರ ಡಿಜಿಟಲೈಸೇಷನ್ ಗೊಳಿಸುವುದನ್ನು ನಾವು ಸಹಜವಾಗಿ ಈ ಸೊತ್ತು ಅಂತೇಳಿ ನಾವು ಪರಿಗಣಿಸ್ತಾ ಇದ್ದೀವಿ. ಸೊ ಈ ಸೊತ್ತನ್ನು ಆಸ್ತಿಯನ್ನು ಮಾಡಿಸ್ಕೊಳ್ಬೇಕು, ಈ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿದೆ. ಕಂದಾಯ ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಎಲ್ಲ ಇಲಾಖೆಗಳು ಈ ಒಂದು ಈ ಸೊತ್ತು ಸರ್ವಿಸನ್ನು, ಸೇವೆಯನ್ನು ಒಂದು ಆಂದೋಲನದ ರೀತಿಯಲ್ಲಿ ಜಾರಿಗೊಳಿಸ್ತಾ ಇರತಕ್ಕಂಥದ್ದು ನಿಮಗೆಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ. ಈ ಒಂದು ಈ ಸೊತ್ತು ಆಸ್ತಿಯ ಸೇವೆಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಆಸ್ತಿ ನಮ್ಮ ರಕ್ಷಣೆ, ಭರವಸೆ, ನಂಬಿಕೆ ಇದೆಲ್ಲದು ಜನರಲ್ಲಿ ಬರಬೇಕು ಮತ್ತು ಇದರ ಸದುಪಯೋಗವನ್ನು ಜನಗಳು ಪಡ್ಕೋಬೇಕು ಎಂಬತಕ್ಕಂಥ ಹಿನ್ನೆಲೆ ನಿಂತ್ಕೊಂಡು ಕರ್ನಾಟಕ ಸರ್ಕಾರ ಈ ಸೊತ್ತು ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಸೊತ್ತು ಎಂಬತಕ್ಕಂಥದ್ದು ಒಂದು ಆನ್ಲೈನ್ ಮೂಲಕ ನಾವು ಸೇವೆಯನ್ನು ನಮ್ಮ ಆಸ್ತಿಯ ಬಗ್ಗೆ, ನಮ್ಮ ಪ್ರಾಪರ್ಟಿ ಬಗ್ಗೆ ಯಾವುದೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳತಕ್ಕಂಥದ್ದು ಇರ್ಬೋದು ಅಥವಾ ಈ ಖಾತಾ ಪಡೆಯತಕ್ಕಂಥದ್ದಿರ್ಬೋದು, ಇದೆಲ್ಲದನ್ನು ನೋಂದಣಿ ಮಾಡಿಕೊಂಡು ನಮ್ಮದ ಆಸ್ತಿ ದಾಖಲೆಯನ್ನು ಪಡೆದುಕೊಳ್ಳತಕ್ಕಂಥದ್ದನ್ನು ನಾವು ಸಹಜವಾಗಿ ಈ ಸೊತ್ತು ಅಂತೇಳಿ ನಾವು ಪರಿಗಣಿಸ್ತಾ ಇದ್ದೀವಿ. ಈ ಸೊತ್ತು ಸೇವೆ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಯಾವುದೇ ಒಂದು ಆಸ್ತಿಯ ದಾಖಲೆಗಳನ್ನು ಆನ್ಲೈನ್ ಸೇವೆಗಳನ್ನು ಪಡ್ಕೋಬೇಕಂತಂದರೆ ಆಗ್ತಿರ್ಲಿಲ್ಲ. ಹಲವಾರು ನಮ್ಮ ದಾಖಲೆಗಳನ್ನು ತೆಗೆದುಕೊಂಡ್ಬಿಟ್ಟು ತಹಸೀಲ್ದಾರ್ ಕಚೇರಿ ಇರ್ಬೋದು, ಸಬ್ ರಿಜಿಸ್ಟ್ರ್ ಕಚೇರಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ, ನಗರಸಭೆಗಳಲ್ಲಿ ಅಧಿಕಾರಿಗಳ ಹತ್ರ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈ ಒಂದು ಈ ಸೊತ್ತು ಸೇವೆ ಬಂದಿರೋದ್ರಿಂದ ನಮ್ಮ ಆಸ್ತಿಯ ದಾಖಲೆಗಳನ್ನು ಪಡೆದುಕೊಳ್ಳತಕ್ಕಂಥದ್ದಾಗಲಿ 2 ಅಥವಾ 5 ನಿಮಿಷದಲ್ಲಿ ನಮ್ಮ ಈ ಸೊತ್ತು ಸೇವೆ ಮೂಲಕ ನಮ್ಮ ಎಲ್ಲ ದಾಖಲೆಗಳನ್ನು ಪಡ್ಕೋಬೋದು ಮತ್ತು ಈ ಸೊತ್ತು ಮಾಡಿಸ್ಕೊಳ್ಳೋದ್ರಿಂದ ಇದು ತುಂಬ ಅನುಕೂಲ ಆಗ್ತಾ ಇದೆ. ನಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟರೈಸೇಷನ್ ಇರ್ಬೋದು, ಡಿಜಿಟಲೈಸೇಷನ್ ಇರ್ಬೋದು, ಈ ಸೊತ್ತು ಇರ್ಬೋದು, ಈ ಖಾತಾ ಇರ್ಬೋದು, ಎಲ್ಲ ಸೇವೆಗಳನ್ನು ಡಿಜಿಟಲೈಸೇಷನ್ ಆಗಿ ಎಲ್ಲ ಇಲಾಖೆಗಳ ಪರಿವರ್ತನೆ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ಆಡಳಿತದಲ್ಲಿ ಪಾರದರ್ಶಕತೆ ಬರ್ತದೆ ಮತ್ತು ಸಾರ್ವಜನಿಕರಿಗೆ ತಂತ್ರಜ್ಞಾನದ ಇಂಥ ಸೇವೆಯ ಅನುಕೂಲತೆಗಳಿಂದ ಸಾರ್ವಜನಿಕರಿಗೆ ತುಂಬ ಸಹಕಾರಿಯಾಗ್ತದೆ. ತಮ್ಮದೇ ಆದಂಥ ಆಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮತ್ತು ಸಕಾಲದಲ್ಲಿ ಆಸ್ತಿಯ ದಾಖಲೆಗಳನ್ನು ಪಡ್ಕೊಳ್ಳಿ. ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಈ ಸೊತ್ತು ಸೇವೆಯ ಮೂಲಕ ಎಲ್ಲರೂ ಸಹ ತಮ್ಮ ಆಸ್ತಿಯ ದಾಖಲೆಗಳನ್ನು, ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ತಮ್ಮ ಆಸ್ತಿಗಳನ್ನು ಈ ಸೊತ್ತಾಗಿ ದಾಖಲಿಸಿಕೊಳ್ಳತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಸೊ ಹೀಗೆ ಈ ಸೊತ್ತನ್ನು ನಾವು ದಾಖಲೆ ಮಾಡಬೇಕಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳು ಏನು ಅಂತೇಳಿ ನೋಡ್ತಾ ಹೋದಾಗ ಈ ಸೊತ್ತಿನ ಸೇವಾ ಅನುಕೂಲತೆಯನ್ನು ನಾವು ಪಡ್ಕೋಬೇಕು. ಈ ಸೊತ್ತನ್ನು ನಮ್ಮ ದಾಖಲೆ ಆಸ್ತಿಗಳ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ದಾಖಲೆಗಳಂದರೆ ಮೊಟ್ಟ ಮೊದಲನೇದಾಗಿ ಲೇಟೆಸ್ಟ್ ಟ್ಯಾಕ್ಸ್ ಪೇ ಇರಬೇಕು ಪ್ರಾಪರ್ಟಿದು. ಇದು ಒಂದು ಅತಿ ಪ್ರಮುಖವಾದಂಥ ದಾಖಲೆ. ಎರಡನೇದಾಗಿ ಸೇಲ್ ಡೀಡ್ ಇರಬೇಕು, ಖರೀದಿ ಪತ್ರ ಇರಬೇಕು. ಆ ಖರೀದಿ ಪತ್ರ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ರಿಜಿಸ್ಟರ್ಡ್ ಆಗಿರಬೇಕು, ರಿಜಿಸ್ಟರ್ಡ್ ಸೇಲ್ ಡೀಡ್ ಇರಬೇಕು. ಇನ್ನು ಮೂರನೇದಂದರೆ ನಿಮ್ಮ ಆಸ್ತಿಯ ಖಾತಾ ಪ್ರಮಾಣ ಪತ್ರ ಇರಬೇಕು, ಪ್ರಾಪರ್ಟಿ ಸರ್ಟಿಫೈಡ್ ಕಾಪಿ ಅಂತಾರೆ. ಇನ್ನು ನಾಲ್ಕನೇದಂದರೆ ID ಪ್ರೂಫ್ ಇರಬೇಕು, ಅದು ಆಧಾರ್ ಕಾರ್ಡ್ ಇರಬೇಕು ಅಥವಾ ಯಾವುದೇ ವ್ಯಾಲಿಡ್ ID ಪ್ರೂಫ್ ಅಂತೇಳಿ ಇರಬೇಕು. ಇದು ಒಂದು ಅತಿ ಪ್ರಮುಖವಾದಂಥ ದಾಖಲೆ ಆಗಿರ್ತದೆ. ಐದನೇದಂತಂದರೆ ಅಡ್ರೆಸ್ ಪ್ರೂಫ್ ಇರಬೇಕು. ಅಡ್ರೆಸ್ ಪ್ರೂಫಿಗೆ ಲೇಟೆಸ್ಟು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಅಥವಾ ವಾಟರ್ ಬಿಲ್ ಇರ್ಬೋದು ಅಥವಾ ಇನ್ಯಾವುದೇ ನಿಮ್ಮ ವಿಳಾಸಕ್ಕೆ ಸಂಬಂಧಪಟ್ಟಂಥ ವ್ಯಾಲಿಡ್ ಆಗಿರ್ತಕ್ಕಂಥ ಅಡ್ರೆಸ್ ದಾಖಲೆಯನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಭೂಮಿ ಏನಾದರೂ
ಕೃಷಿಯಿಂದ ಕೃಷಿಯೇತರ ಅಂತೇಳಿ ಅಗ್ರಿಕಲ್ಚರ್ ಲ್ಯಾಂಡ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತೇಳಿ ಪರಿವರ್ತನೆ ಆಗಿದ್ರೆ ಆ ಒಂದು ಕನ್ವರ್ಸೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಥವಾ ಏನೇ ಆಗಿರ್ತಕ್ಕಂಥ ಪ್ರಮಾಣ ಪತ್ರ ಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಆಸ್ತಿ ದಾಖಲೆ ಬಿಲ್ಡಿಂಗ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿತ್ತು ಅಂತಂದರೆ ಕನ್ಸ್ಟ್ರಕ್ಷನ್ ಅಪ್ರೂವಲ್ ಪ್ಲಾನ್ ಬೇಕು ಅಥವಾ ಕನ್ಸ್ಟ್ರಕ್ಷನ್ ಪ್ಲಾನ್ ಬೇಕಾಗುತ್ತೆ. ಮತ್ತು ಇದೆಲ್ಲದರ ಜೊತೆಗೆ ಎಲ್ಲ ದಾಖಲೆಗಳು ಬೇಕಾಗಿರುವಂಥ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗಿರ್ತದೆ. ಎಲ್ಲ ದಾಖಲೆಗಳು ನಿಮ್ಮ ಮಾಲೀಕತ್ವ ಹೊಂದಿದೆ ಅಂತೇಳಿ ಮಾಲೀಕತ್ವದ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರದಲ್ಲಿ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ. ಸೊ ಈ ಸ್ವತ್ತು ಮಾಡಿಸ್ಬೇಕಾದ್ರೆ ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡ್ಬಿಟ್ಟು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು ಅಥವಾ ಪುರಸಭೆಗಳಿರ್ಬೋದು ಅಥವಾ ಪೌರಾಡಳಿತದಲ್ಲಿರ್ಬೋದು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಶುಲ್ಕ ಇರ್ತದೆ. ಆ ಶುಲ್ಕವನ್ನು ತುಂಬಬೇಕಾಗುತ್ತೆ. ಆ ಶುಲ್ಕ ತುಂಬಿದ ನಂತರ ನಿಮಗೆ 5 ಅಥವಾ 10 ನಿಮಿಷದೊಳಗಡೆ ನಿಮ್ಮ ಪ್ರಾಪರ್ಟಿ ಈ ಸ್ವತ್ತಾಗಿ ದಾಖಲಾಗ್ತದೆ. ಆನ್ಲೈನ್ ಮೂಲಕ ನಿಮ್ಮ ಆಸ್ತಿಯ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ನೀವು ಅರ್ಹರಾಗ್ತೀರಿ. ಸೊ ಒಂದು ವೇಳೆ ನೇರವಾಗಿ ನೀವು ಈ ಸ್ವತ್ತನ್ನು ಈ ಸ್ವತ್ತು ಮಾಡ್ಕೋಬೇಕು ನಿಮ್ಮ ಆಸ್ತಿ ಅಂತಂದರೆ ಸಹಜವಾಗಿ ಕರ್ನಾಟಕ ಸರ್ಕಾರದ ಸೇವಾ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ, ಈ ಸ್ವತ್ತು ವೆಬ್ಸೈಟಿಗೆ ಹೋಗಬೇಕಾಗುತ್ತೆ ಅಥವಾ ಸಕಲ ಸರ್ವಿಸಿನ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಹೋದಂಥ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಲಿಂಕನ್ನು ಕೊಟ್ಟು ಅಪ್ಲೋಡ್ ಮಾಡಿ ವೆಬ್ಸೈಟ್ ಲಿಂಕನ್ನು ಕೊಟ್ಟು ಅಪ್ಲೋಡ್ ಮಾಡಿ ಫೀಸನ್ನು ತುಂಬಿದರೆ ನಂತರ ಆ ಹಂತಗಳನ್ನು ಹಂತವಾಗಿ ನೀವು ಲಿಂಕನ್ನು ತೆಗೆದುಕೊಂಡು ಸ್ಟೆಪ್ಸ್ಗಳ ಮೂಲಕ ನೀವು ಆಪ್ರೇಟ್ ಮಾಡಿದಂಥ ಸಂದರ್ಭದಲ್ಲಿ ವೆಬ್ಸೈಟನ್ನು ಆಪ್ರೇಟ್ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ 5 ರಿಂದ 10 ನಿಮಿಷದೊಳಗಡೆ ನಿಮ್ಮ ಈ ಸ್ವತ್ತು ದಾಖಲೆ ಸಿಗತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಈ ಸ್ವತ್ತು ಮಾಡಿಸೋದ್ರಿಂದ ಆಗುವಂಥ ಸಾರ್ವಜನಿಕರಿಗೆ ಸಿಗುವಂಥ ಅನುಕೂಲತೆಗಳೇನಂತೇಳಿ ಕಂಡು ಬಂದಾಗ ಈ ಸ್ವತ್ತು ಮಾಡಿಸೋದ್ರಿಂದ ಈ ಖಾತೆ ಮಾಡಿಸ್ಕೊಳ್ಳೋದ್ರಿಂದ ನೀವು ಆನ್ಲೈನ್ನಲ್ಲಿ ಎಲ್ಲಿ ಬೇಕಾದರೂ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ, ಯಾವ ಸ್ಥಳದಲ್ಲಾದರೂ ಸಹ ಎಲ್ಲಿ ಬೇಕಾದರೂ ಸಹ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ ನಿಮ್ಮ ದಾಖಲೆಗಳನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಇದು ಒಂದು ಅತಿ ಪ್ರಮುಖವಾದಂಥ ಅನುಕೂಲ. ಮತ್ತು ಈ ಸ್ವತ್ತು ಸೇವೆಯ ಮೂಲಕ ಸರಳವಾಗಿ ನಿಮ್ಮ ಆಸ್ತಿ ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರವಾಗಲಿ ಅಥವಾ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ವೆಬ್ಸೈಟಿಗೆ ಹೋಗಿ ನಿಮ್ಮೆಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿಕೊಂಡು ಈ ಸ್ವತ್ತು ಸೇವಾ ದಾಖಲೆಗಳನ್ನು ಪಡ್ಕೊಳ್ಳತಕ್ಕಂಥ ಒಂದು ಅವಕಾಶವನ್ನು ಅನುಕೂಲವನ್ನು ಸರ್ಕಾರಗಳು ಈ ಖಾತೆ ಮೂಲಕ ಈ ಸ್ವತ್ತು ಸೇವಾ ಸರ್ವಿಸ್ ಮೂಲಕ ಮಾಡಿಕೊಟ್ಟಿರುತ್ತೆ ಅಂತೇಳಿ ನಾವು ನೋಡಬಹುದಾಗಿದೆ. ಸೊ ಎಲ್ಲ ಒಂದು ಅನುಕೂಲತೆಗಳು ಸಾರ್ವಜನಿಕರಿಗೆ ಕಂಪ್ಯೂಟರೈಸೇಷನ್ ಡಿಜಿಟಲೈಸೇಷನ್ ತಂತ್ರಜ್ಞಾನದ ಮೂಲಕ ಈ ಸ್ವತ್ತು ಈ ಸರ್ವಿಸನ್ನು ಕೊಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಸಹ ತಿಳ್ಕೊಂಡು ನಿಮ್ಮ ಆಸ್ತಿಯ ರಕ್ಷಣೆಯನ್ನು ನೀವು ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶವನ್ನು ಎಲ್ಲರೂ ಪಡ್ಕೋಬೇಕಂತೇಳಿ ಹೇಳ್ತಾ ಈ ಒಂದು ಈ ಸ್ವತ್ತು ಸರ್ವಿಸ್ ಯಾಕೆ ಬೇಕು ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಕಕ್ಷಿದಾರರಿಗೆ ಸಾರ್ವಜನಿಕರಿಗೆ ಗೊತ್ತಾಗಲಿ ಎಂಬತಕ್ಕಂಥ ಹಿನ್ನೆಲೆಯಿಂದ ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.